ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಮಹಿಳೆಯರಿಗೆ ಮಹತ್ವಾಕಾಂಕ್ಷಿ ಯೋಜನೆ ಆದ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಸಹಾಯ ಆಗುತ್ತೆ, ಸಹಾಯ ಆಗ್ತಾ ಇದೆ. ಆರ್ಥಿಕವಾಗಿ ಸಾಕಷ್ಟು ಮಹಿಳೆಯರಿಗೆ ನೇರವಾಗಿ ನೆರವು ಕೂಡ ಆಗ್ತಾ ಇತ್ತು. ಬಟ್ ಏನಾಗಿದೆ ಅಂದ್ರೆ ಕಳೆದ 2-3 ತಿಂಗಳಿಂದ, ಲಾಸ್ಟ್ 2-3 ತಿಂಗಳಿಂದ ಏನಾಗಿದೆ ಅಂದ್ರೆ ಹಣ ಪಾವತಿಯಲ್ಲಿ ವಿಳಂಬವಾಗಿದೆ. ಅಂದ್ರೆ ನಿಮಗೆ ಪೇ ಮಾಡೋದಕ್ಕೆ ವಿಳಂಬ ಆಗಿತ್ತು. ಈ ಕುರಿತಂತೆ ಬೆನಿಫಿಷಿಯರ್ ಯಾರು ಇದ್ದಾರೆ ಅಂದ್ರೆ ಯಾರು ಹಣವನ್ನು ಪಡೆದುಕೊಳ್ತಾರೆ ಮಹಿಳೆಯರು, ಅವರಿಗೆಲ್ಲ ಆತಂಕ ಆಗಿದೆ. ಈ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಸರ್ಕಾರ ಪಾವತಿ ಪ್ರಕ್ರಿಯೆಯಲ್ಲಿ ಒಂದು ಬದಲಾವಣೆ, ಚೇಂಜಸ್ ಕೂಡ ತಂದಿದ್ದಾರೆ. ಇದು ಕೂಡ ಮಹಿಳಾ ಮಹಿಳೆಯರಿಗೆ ಸಿಹಿ ಸುದ್ದಿ ಆಗಿರ್ಬೋದು. ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ನೀವು ಗಮನಿಸಿದ್ರೆ ಏನ್ ಬದಲಾವಣೆ ತಂದಿದ್ದಾರೆ ಅಂದ್ರೆ, ಈಗಾಗಲೇ ಏನಾಗಿದೆ ಅಂದ್ರೆ ಪಾವತಿಯಾಗದೇ ಇರುವ 3 ಕಂತುಗಳ ಹಣ ಬಿಡುಗಡೆ ಮಾಡುವ ಕಾರ್ಯ ಮುಂದುವರೆದಿದೆ. ಲಾಸ್ಟ್ 3 ಕಂತು ಯಾರಿಗೆ ಕೂಡ ಬಂದಿಲ್ಲ, ಅವ್ರದ್ದು ಬಿಡುಗಡೆ ಮಾಡೋದಕ್ಕೆ ಪ್ರಕ್ರಿಯೆ ಕೂಡ ಶುರು ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಇನ್ನೇನು ಪ್ರಕ್ರಿಯೆ ಕೂಡ ಮುಂದುವರಿಸಿದ್ದಾರೆ. ಮೇನ್ ಇನ್ನೊಂದು ಏನಂದ್ರೆ, ಮುಂಚಿನಂತೆ ಈಗ ಮುಂಚೆ ಹೇಗಿತ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರ ಮೂಲಕ ಹಣ ಪಾವತಿ ಮಾಡೋದನ್ನು ನಿಲ್ಲಿಸಿ ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತಿಗೆ ಹಣ ಬಿಡುಗಡೆ ಮಾಡಲಾಗ್ತದೆ. ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ದು ಬೋರ್ಡ್ ಇದೆಯಲ್ಲ, ಅಲ್ಲಿಂದ ನಿಮಗೆ ಅಮೌಂಟ್ ಕೂಡ ಬರ್ತಾ ಇತ್ತು. ಈಗ ಅದನ್ನ ನಿಲ್ಸಿದ್ದಾರೆ. ಈಗ ಡೈರೆಕ್ಟ್ ಆಗಿ ನಿಮ್ಮ ತಾಲೂಕು ಪಂಚಾಯತಿಗೆ ಬರುತ್ತೆ. ತಾಲೂಕು ಪಂಚಾಯತಿ ಮೂಲಕ ಹಣ ಬಿಡುಗಡೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಸೂಚನೆ ಕೂಡ ಕೊಟ್ಟಿದ್ದಾರೆ. ನಿಮ್ಮ ತಾಲೂಕು ಪಂಚಾಯತಿಯಿಂದ ಬಿಡುಗಡೆ ಆದ್ರೆ ನಿಮಗೆ ಸಹಾಯ ಆಗುತ್ತೆ. ನೀವು ಅಲ್ದಾಡೋದು ತಪ್ಪುತ್ತೆ. ನಿಮ್ಗೆ ಏನೇ ಸಮಸ್ಯೆ ಇದ್ರು, ಹಣ ಬಂದಿಲ್ಲ ಅಂತ ಏನಾದ್ರೂ ಕೂಡ ನೀವು ನಿಮ್ಮ ತಾಲೂಕು ಪಂಚಾಯತಿಗೆ ಹೋಗಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ಆ ರೀತಿ ಒಂದು ಅಪ್ಡೇಟ್ ತಂದಿದ್ದಾರೆ. ತಾಲೂಕು ಪಂಚಾಯತಿಯಿಂದ ನೇರವಾಗಿ ನಿಮಗೆ ಡಿಬಿಟಿ ಮುಖಾಂತರ ನಿಮಗೆ ಹಣ ಜಮಾ ಆಗುತ್ತೆ. ನೀವು ಏನೇ ತೊಂದರೆ ಆದ್ರೂ ಕೂಡ ತಾಲೂಕು ಮಟ್ಟಿಗೆ ಹೋಗಿ ನೀವು ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ನೀವು ಈ ರೀತಿ ಸಮಸ್ಯೆ ಇದೆ ಮೇಡಮ್ ಸರ್ ಅಂತ ಹೇಳಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ನ ಮಾಡ್ಕೊಳ್ಬಹುದು. ಈ ಬದಲಾವಣೆಯಿಂದ ಹಣ ತ್ವರಿತವಾಗಿ, ಹಣ ಫಾಸ್ಟ್ ಆಗಿ ಹೋಗುತ್ತೆ, ಮತ್ತೆ ನಿರ್ವಹಣೆ ಬೇಗ ಎಲ್ಲ ಮ್ಯಾನೇಜ್ಮೆಂಟ್ ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ. ಶೀಘ್ರದಲ್ಲೇ ಇದನ್ನ ಅಧಿಕೃತ ಆದೇಶವಾಗಿ ಇಂಪ್ಲಿಮೆಂಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಇದು ಸಾಕಷ್ಟು ಸಹಾಯ ಆಗುತ್ತೆ ಫಲಾನುಭವಿಗಳಿಗೆ. ಸರ್ಕಾರದಿಂದ ಹಣ ಲಭ್ಯತೆ ಬಗ್ಗೆ ಸೂಕ್ತ ನಿರ್ಧಾರ ಕೂಡ ಕೈಗೊಳ್ತಾ ಇದ್ದೀವಿ ಅಂತ ಹೇಳಿ ಸೂಚನೆ ಮಾಡಿದ್ದಾರೆ. ಗುಡ್ ನ್ಯೂಸ್. ಇದೇ ರೀತಿ ನೀವು ತಾಳ್ಮೆಗೆ ಕಾಯ್ಬೇಕು ಅಂತ ಹೇಳಿದ್ದಾರೆ. ಗುಡ್ ನ್ಯೂಸ್ ತರ್ತಾ ಇದ್ದಾರೆ. ಇನ್ಮೇಲೆ ಡೈರೆಕ್ಟ್ ಆಗಿ ಸೆಂಟ್ರಲ್ ಬೋರ್ಡ್ ಇಂದ ಕೂಡ ಬರ್ಬೇಕಾಗುತ್ತೆ. ಅದನ್ನ ರದ್ದು ಮಾಡಿ ನಿಮ್ಮ ತಾಲೂಕು ಪಂಚಾಯತಿಯಿಂದ ನೇರವಾಗಿ ಡಿಬಿಟಿ ಮುಖಾಂತರ ಬರೋ ರೀತಿ ನಾವು ಸಿಸ್ಟಮ್ ತರ್ತಾ ಇದೀವಿ ಅಂತೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಗುಡ್ ನ್ಯೂಸ್. ಸರಳ ಗೃಹಲಕ್ಷ್ಮಿ ಯೋಜನೆ ಎಂಟರ್ ಬರ್ತಾ ಇದ್ದೀರಾ. ಇದು ಇವತ್ತಿನ ಸಿಹಿ ಸುದ್ದಿ. ಇದೇ ರೀತಿ ವಿಡಿಯೋ ಬೇಕಾದ್ರೆ ನಮ್ಮನ್ನ ಫಾಲೋ ಮಾಡಿ.